ಓಕೆ, ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಸಿಬಿಐ ಉರುಳು ಏನು ಇವತ್ತು ಯಡಿಯೂರಪ್ಪನವರ ಕೊರಳಿಗೆ ಬಿದ್ದಿದೆ ಏನಂತಂದ್ರೆ ಅಕ್ರಮ ಗಣಿಗಾರಿಕೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ, ಡಿನೋಟಿಫಿಕೇಶನ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಿಇಸಿ ಒಂದು ರಿಪೋರ್ಟ್ ಅನ್ನು ಏನು ಸುಪ್ರೀಂ ಕೋರ್ಟ್ಗೆ ನೀಡಿತ್ತು. ಸುಪ್ರೀಂ ಕೋರ್ಟ್ ಅದನ್ನು ಆಧರಿಸಿ ಇವತ್ತು ಸಿಬಿಐಗೆ ರೆಫರ್ ಮಾಡಿದೆ, ಸಿಬಿಐ ತನಿಖೆ ಮಾಡಿ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನುವಂಥದ್ದು. ಇಲ್ಲಿ ತನಕ ಅವರು ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು. ಬಹುಶಃ ವೀರೇಂದ್ರ, ನನಗನ್ಸ್ತಾ ಇದೆ ಸಿಬಿಐ ಎನ್ಕ್ವೈರಿ ಆಗೋ ತನಕ ಇನ್ನು ಅವರಿಗೆ ಮುಖ್ಯಮಂತ್ರಿ ಕನಸು ಭಗ್ನ ಅನ್ಸುತ್ತೆ. ಖಂಡಿತ ಜಯಪ್ರಕಾಶ್, ಯಾಕಂದ್ರೆ ಅದು ನಿರೀಕ್ಷಿತ ಕೂಡ. ಯಡಿಯೂರಪ್ಪನವರೇ ಆ ಬಗ್ಗೆ ಸಾಕಷ್ಟು ಡಿಪ್ರೆಸ್ ಆಗಿದ್ರು. ಅಂದ್ರೆ ಒಂದು ವೇಳೆ ಸಿಬಿಐ ತನಿಖೆಗೆ ಹೋದ್ರೆ ತನ್ನ ಭವಿಷ್ಯ, ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿತ್ತು. ಬಹುಶಃ ಇವತ್ತು ಸಿಬಿಐ ತನಿಖೆಗೆ ವಹಿಸಿರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಇದು ಅರ್ಥವಾಗಿದೆ. ಇವತ್ತು ಅವ್ರು ಮಾತನಾಡಿದ್ದನ್ನು ಕೂಡ ನಾವು ನೋಡಬೇಕು. ಅದರ ಜೊತೆಗೆ ಈಗ ಮುಂದಿನ ಚುನಾವಣೆಗೆ ಇರೋದು 1 ವರ್ಷ ಮಾತ್ರ. ಈಗ ಅವರು ಕ್ಲೀನ್ ಚಿಟ್ ಆಗಿ ಹೊರಗೆ ಬರಬೇಕು ಅಂತಂದ್ರೆ 1 ವರ್ಷದೊಳಗೆ ಆಗಬೇಕು. ಬಟ್ ಸಿಬಿಐ ಎನ್ಕ್ವೈರಿಗಳೆಲ್ಲ 1 ವರ್ಷದಲ್ಲೆಲ್ಲ ಕ್ಲೀನ್ ಚಿಟ್ ಕೊಡೋದು ನಾವಂತೂ ನೋಡಿಲ್ಲ. ಬಂಗಾರಪ್ಪನವರ ಪ್ರಕರಣವನ್ನು ನಾವು ನೋಡಬಹುದು, ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ವಿಚಾರ ಎಷ್ಟು ವರ್ಷ ತೆಗೆದುಕೊಳ್ತಾವಂತ. ಹೀಗಾಗಿ ಅಷ್ಟು ಸುಲಭವಾಗಿ ಮುಗಿಯುವಂತದ್ದಲ್ಲ. ಓಕೆ, ಈಗ ನಾವು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನಮ್ಮ ಸುತ್ತ ಜನ ಇದ್ದಾರೆ. ಕೆಲವರು ಏನಪ್ಪಾ ಅಂತ ನೋಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿ ಟಿವಿ ಇದೆ, ನೀವು ನೋಡಬಹುದು ಏನೆಲ್ಲ ವಿಚಾರಗಳು ಬರ್ತಾ ಇದೆ ಅನ್ನುವಂಥದ್ದು. ನೀವು ಮಾತಾಡ್ತಿರೋದು ಕೂಡ ಬರ್ತಾ ಇರುತ್ತೆ. ವೀರೇಂದ್ರ, ನೀವು ಆ ಭಾಗದಲ್ಲಿ ತುಂಬಾ ಸಾಕಷ್ಟು ಮಳಿಗೆಗಳೆಲ್ಲ ಇದೆ. ಮಳಿಗೆಗಳಲ್ಲಿ ಏನ್ ಹೇಳ್ತಾರೆ, ಅಂಗಡಿಯ ಮಾಲೀಕರು, ಈಗ ಜನರಿಗೆ ತಿಂಡಿ ತಿನಿಸುಗಳನ್ನ ಕೊಡುವವರೆಲ್ಲ ಇಲ್ಲಿದ್ದಾರೆ. ಯಜಮಾನ್ರೆ, ಈಗ ಯಡಿಯೂರಪ್ಪನವರ ಮೇಲೆ ಈಗ ಸಿಬಿಐ ತನಿಖೆಗೆ ವಹಿಸಿರುವಂತದ್ದು ಅಕ್ರಮ ಗಣಿಗಾರಿಕೆ ವಿಚಾರ, ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ನೀವು? ವಹಿಸದ್ದೇ ಒಳ್ಳೇದು. ಅವ್ರು ಮಾಡೋ ವ್ಯವಹಾರಗಳಿಗೆಲ್ಲ ಕೋರ್ಟ್ ತೀರ್ಮಾನ ಆಗಿ ಅದು ಏನಂತ ಆಗ್ಬೇಕು, ವಹಿಸೋದೇ ಒಳ್ಳೇದು. ಅಂದ್ರೆ ಈಗ ಹಿಂದಿನಿಂದಲೂ ಕೂಡ ನೀವು ನೋಡ್ಕೊಂತಾ ಬಂದಿದ್ರೆ ಯಡಿಯೂರಪ್ಪನವರ ಮೇಲೆ ಯಾವ ರೀತಿ ವಿಚಾರಣೆ ಎಲ್ಲ ಆಯ್ತು ಅನ್ನುವಂಥದ್ದು. ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ವಹಿಸಿದೆ. ಅಂದ್ರೆ ಏನು ಭ್ರಷ್ಟಾಚಾರದ ವಿರುದ್ಧ ಏನು ಧ್ವನಿ ಎತ್ತುತ್ತಾ ಇದೆ, ಬಹುಶಃ ಅದಕ್ಕೊಂದು ಬಲ ಬಂದಿದೆ ಅಂತ ಹೇಳ್ತೀರಾ. ಹಾಗೆ ಮುಂದೆ ಏನ್ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ? ಮುಂದೆ ರಾಜಕೀಯದಿಂದ ಏನ್ ನಿರೀಕ್ಷೆ ಮಾಡಿದ್ವಿ? ಈಗ ಏನ್ ನಡೀತದೆ ಅದೇ ಹೋಗಿ ಇನ್ನೊಬ್ರು ಬಂದ್ರು ಅದು ಮಾಡೋದು ಅವ್ರದೇ ಅದೇ ಅಲ್ಲ. ಆಗ್ಬಾರ್ದು ಅಂತ ಹೇಳ್ತೇವೆ, ಆದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ. ರಾಜಕೀಯದ ಹಂಗೆ ನಡೀತಾನೆ ಇರ್ತದೆ. ಸಹಜವಾಗಿ ಅವರಲ್ಲೊಂದು ನಿರಾಶಾಭಾವನ ನೋಡಬಹುದು. ಯಾಕಂದ್ರೆ ಪದೇ ಬಂದ ರಾಜಕಾರಣಿಗಳೆಲ್ಲರೂ ಕೂಡ, ಯಾಕಂದ್ರೆ ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಹೇಳ್ಕೊಂಡು ಬಂದಂತಹ ಬಿಜೆಪಿ, ಯಡಿಯೂರಪ್ಪನವರು ಬಿಜೆಪಿಯ ಮುಖ ಆಗಿದ್ರು. ಅವರೇ ಇಂಥದ್ದೊಂದು ಭ್ರಷ್ಟಾಚಾರಕ್ಕೆ ಸಿಲುಕಿ ಸಿಬಿಐ ತನಿಖೆಗೆ ಒಳಗಾಗಿರುವಂತದ್ದು ಸಹಜವಾಗಿ ಸಾಕಷ್ಟು ಜನರಲ್ಲಿ ಬೇಸರ ಮೂಡಿಸಿದೆ. ಅವ್ರ ಮೇಲೆ ನಿರೀಕ್ಷೆ ಇಟ್ಟವ್ರ ಮೇಲೆ ಸಾಕಷ್ಟು ಬೇಸರವನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಇನ್ನೂ ಹಲವರಿದ್ದಾರೆ. ಸರ್, ನೀವೇನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ? ಯಾವುದರ ಬಗ್ಗೆ? ಈಗ ಯಡಿಯೂರಪ್ಪನವ್ರ ಮೇಲೆ ಸಿಬಿಐ ತನಿಖೆ ಆಗಿರುವಂತದ್ದು, ಬಹುಶಃ ನಿಮಗೆ ಇನ್ನು ಗೊತ್ತಾಗಿರ್ಲಿಕ್ಕಿಲ್ಲ ವಿಷಯ. ಸಿಬಿಐ ತನಿಖೆಗೆ ಈಗ ವಹಿಸಲಾಗಿದೆ. ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ? ಏನಂದ್ರೆ ಯಾವ ರೀತಿಯಲ್ಲಿ ಕೇಳ್ತೀರಾ ನೀವು? ಅಕ್ರಮ ಗಣಿಗಾರಿಕೆ ಸಂಬಂಧ ಈಗ ಸಿಬಿಐ ತನಿಖೆಗೆ ವಹಿಸಿದ್ರಲ್ಲ, ಏನ್ ನಿರೀಕ್ಷೆ ಮಾಡ್ತೀರಿ? ನೀವು ಇದನ್ನ ನಿರೀಕ್ಷೆ ಮಾಡಿದ್ರಾ? ಯಡಿಯೂರಪ್ಪನವ್ರ ವಿಚಾರವಾಗಿ ಏನ್ ಹೇಳ್ತೀರಿ? ಅವ್ರು ಮಾಡಿರೋ ತಪ್ಪಂತ ಅನಿಸ್ತಾ ಇದೆ ನನಗೆ. ಅದರಿಂದ ಇದು ಒಂದು ಪಾಠ ಬೇರೆಯವರಿಗೆ. ಬೇರೆಯವ್ರನ್ನು ಇದರಿಂದ ನಾವು ಮುಂದಕ್ಕೆ ನಮಗೂ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಇದೇ ಒಂದು ಪಾಠ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ಯಡಿಯೂರಪ್ಪನವ್ರ ಮೇಲೆ ಆಗಿರುವಂತದ್ದು ಮುಖ್ಯ ಉಳಿದಂತಹ ಏನೋ ಶಾಸಕರಿರ್ಬೋದು, ಸಚಿವರಿರ್ಬೋದು, ಅವರೆಲ್ಲರಿಗೂ ಕೂಡ ದೊಡ್ಡ ಪಾಠ ಅನ್ನುವಂತ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತ ಸಮಯ ಇದು. ಯಾಕಂದ್ರೆ ಪದೇ ನಾವು ನೋಡಿದೀವಿ ಈ ಕಳೆದ 1-1.5 ವರ್ಷದಲ್ಲಿ ಎಷ್ಟು ರಾಜಕಾರಣಿಗಳು ಕೋರ್ಟ್ ಮೆಟ್ಟಲು ಹತ್ತಬೇಕಾಯ್ತು, ವಿಚಾರಣೆಯನ್ನ ಎದುರಿಸಬೇಕಾಯ್ತು. ಅಂತಿಮವಾಗಿ ಈಗ ಯಡಿಯೂರಪ್ಪನವರ ಮೇಲೆ ಸಿಬಿಐ ತನಿಖೆ ಆಗಿರುವಂತದ್ದು. ಹೀಗಾಗಿ ಇದರಿಂದ ನಿಜಾಂಶ ಬಯಲಿಗೆ ಬರಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕಿರಣ್, ಹೀಗೆ ಇಲ್ಲಿ ಕೆಲವರು ಬಸ್ ಒಳಗೆ ಕೆಲವರು ಇದ್ದಾರೆ. ಸೊ ಬಹುಶಃ ಇವರಿಗೂ ಗೊತ್ತಿರಬಹುದೇನೋ, ಇದು ನೇರ ಪ್ರಸಾರ. ಸರ್, ಯಡಿಯೂರಪ್ಪನವರಿಗೆ ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ. ನೀವು ವೋಟ್ ಹಾಕಿದಂತವ್ರು, ಅಂದ್ರೆ ಪ್ರತಿ ಸಲ ವೋಟ್ ಹಾಕ್ತೀರಿ, ಏನ್ ಹೇಳ್ತೀರಿ ಒಂದು ಸಿಬಿಐ ಎನ್ಕ್ವೈರಿ ಆದೇಶದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಸರ್, ತಪ್ಪು ಮಾಡಿದರೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಿಜ ಗೊತ್ತಾಗಬೇಕಂದ್ರೆ ಸಿಬಿಐ ಎನ್ಕ್ವೈರಿ ಆಗ್ಬೇಕು. ಎಲ್ಲಿಂದ ಸರ್ ನೀವು? ದಾವಣಗೆರೆಯಿಂದ. ನಿಮ್ಮ ರವೀಂದ್ರ ಹೇಳಿದ್ರು ದಾವಣಗೆರೆಯಿಂದ. ಅವ್ರು ಹೇಳ್ತಾರೆ ಎನ್ಕ್ವೈರಿ ಆಗಬೇಕು, ತಪ್ಪು ಒಪ್ಪು ಗೊತ್ತಾಗಬೇಕು ಅನ್ನುವಂಥದ್ದು. ಸರ್, ನನ್ನ ಹೆಸರು ಥಾಮಸ್. ಎಲ್ಲಿಂದ? ನಾನಿಲ್ಲ, ಬೆಂಗಳೂರು. ಓಕೆ ಸರ್, ಈಗ ಇವತ್ತು ಯಡಿಯೂರಪ್ಪನವರ ಒಂದು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಾಟ್ ಇಸ್ ಯುವರ್ ರಿಯಾಕ್ಷನ್? See, whatever is the right thing, it has to be done. ಇಲ್ಲಿ ಯೂತ್ ನಿಂತಿದ್ದಾರೆ. ಯುವರ್ ಫ್ರಮ್ ಕೇರಳ. ಇವರು ಕೇರಳದಿಂದ ಬಂದಿರುವಂತವ್ರು. ಆದ್ರೆ ನಮಗೆ ಪ್ರಜಾಪ್ರಭುತ್ವ ಎಲ್ಲ ಒಂದೇ ಕಡೆ. ಸೊ ವಿಮಲ್, ಯೂತ್ ರೆಡಿ ಇರಿ, ಪ್ರಿಪೇರ್ ಇರಿ.
ಅವರಿಗೆ ಭಾಷೆ ಸಮಸ್ಯೆ ಇದೆ. ಆದ್ರೆ ಯೂತ್ಗಳು ಹೆಚ್ಚಾಗಿ ಓಟ್ ಹಾಕುವಂತವ್ರು, ಯಾಕಂದ್ರೆ 70% 35% ಇಡೀ ಇಂಡಿಯಾದಲ್ಲಿ. ಎಲ್ಲಿಂದ ಬಂದಿದೆ? ಬಿಜಾಪುರ. ಏನ್ ಹೇಳ್ತೀರಿ ಈ ಒಂದು ತನಿಖೆ ಆಗಲಿ ಸರ್, ತನಿಖೆ ಆಗಲಿ, ಎಲ್ಲರಿಗೂ ನ್ಯಾಯ ಒಂದೇ ಅಲ್ವಾ? ಓಕೆ ಸರ್, ನೀವೆಲ್ಲಿ ಬಂದಿದೆ? ಮಂಡ್ಯ. ಏನ್ ಹೇಳ್ತೀರಿ ಈ ಒಂದು ತನಿಖೆ ಆಗ್ಲೇಬೇಕು ಅನ್ನೋದು? ಓಕೆ, ಇಲ್ಲಿ ಕೂಡ ಕೆಲವು ಯೂತ್ಗಳಿದ್ದಾರೆ. ಕನ್ನಡ ಗೊತ್ತಿಲ್ಲ. ಎಲ್ಲಿಯವರು ನೀವು? ಐ ಡೋಂಟ್ ನೋ ಕನ್ನಡ. ಓಕೆ, ನೋಡೋಣ ಕನ್ನಡ. ಓಕೆ, ರೈಟ್. ಇಲ್ಲಿ ಪ್ರಮುಖವಾಗಿ ಎಲ್ಲರನ್ನು ಕೂಡ ನೀವು ನೋಡಿದಿರಿ. ಓಕೆ, ಯಾವ ಒಂದು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಸರ್, ನೀವೆಲ್ಲಿಂದ ಬಂದಿರಿ? ನಾವು ಬಿಜಾಪುರದಿಂದ ಬಂದಿರೋದು. ಬಿಜಾಪುರದಿಂದ ಬಂದಿರಿ. ಏನು ಹೆಸರು ನಿಮ್ದು? ನಮ್ಮ ಹೆಸರು ರಮೇಶ್ ಅಂತ. ಏನ್ ಹೇಳ್ತೀರಿ ಸರ್, ಸಿಬಿಐ ತನಿಖೆ ಆಗಬೇಕು? ಆಗ್ಬೋದು, ಆದ್ರೆ ಅವ್ರಿಗೆ ಏನಾಗಲ್ಲ. ಯಡಿಯೂರಪ್ಪನವ್ರು ಒಳ್ಳೆಯವರೇ. ಏನ್ ತನಿಖೆ ಆದ್ರೂ ಅವ್ರಿಗೆ ಏನಾಗಲ್ಲ. ಗೆದ್ದು ಬರ್ತಾರೆ. ಯಡಿಯೂರಪ್ಪನವ್ರಿಗೆ ಮತ್ತೆ ನಮ್ಮ ಕರ್ನಾಟಕ ಸಿಎಂ ಅವರೇ ಆಗ್ತಾರೆ. ಓಕೆ ಓಕೆ ಓಕೆ. ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಕುಮಾರ್. ಎಲ್ಲಿಂದ ಸರ್? ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕಿನಿಂದ. ಓಕೆ, ನೀವು ಸಾಕಷ್ಟು ಮುಖ್ಯಮಂತ್ರಿಗಳನ್ನೆಲ್ಲ ನೋಡಿದಿರಿ. ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ಈಗ ಮಾಜಿ ಮುಖ್ಯಮಂತ್ರಿ. ಆದ್ರೆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನ್ ಹೇಳ್ತೀನಿ? ಆಗ್ಲೇಬೇಕು ಸರ್, ಓಕೆ, ಆಗ್ಲೇಬೇಕು. ಹಿಂಗೆ ಬಿಟ್ಟಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ನುಣ್ಣಗೆ ಮಾಡಕ್ ಬಿಡ್ತಾರೆ. ಯಾಕಂದ್ರೆ ಅದು ಜನರ ಹಣ, ಅದಕ್ಕಾಗಿ. ಸರ್, ನೀವೆಲ್ಲಿ? ಸರ್, ನಾನು ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಪ್ರಭು ಅಂತ, ಜಿಲ್ಲಾ ಪತ್ರ ಬರಹಗಾರ. ಹೌದು, ಹೇಳಿ ಸರ್. ಏನ್ ಹೇಳ್ತೀರಿ ಸರ್? ಸರ್, ಆಗ್ಬೇಕು ಸರ್. ಇದು ಯಾರ ಸೊತ್ತು ಅಂತಂದು ಈ ರೀತಿ ಲೂಟಿ ಹೊಡಿತಿದ್ದಾರೆ, ಹೌದಾ? ಇದು ಸರ್ಕಾರ ಆಗ್ಬೇಕು. ಸರ್, ನೀವೆಲ್ಲ ಸರ್, ನಿಮ್ಮ ಹೆಸರು? ಪ್ರಕಾಶ್ ಅಂತ. ವೋಟ್ ಹಾಕಿದ್ದೀರಾ ಯಾವತ್ತಾದ್ರು? ಸರ್, ವೋಟ್ ಹಾಕಿದ್ದೀರಾ ಯಾವತ್ತಾದ್ರು? ಈಗ ಸಿಬಿಐ ತನಿಖೆ ಆಗಬೇಕು ಯಡಿಯೂರಪ್ಪನವರ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಏನ್ ಹೇಳ್ತೀರಿ? ನಿಮ್ಮ ರಿಯಾಕ್ಷನ್, ಯೂತ್ ಆಗಿ, ಯಂಗ್ ಯುವಕರಾಗಿ. ಆಗ್ಬೇಕು ಸರ್, ಆಗ್ಬೇಕು ಅಂತ ಹೇಳ್ತೀರಿ. ನೀವೇನ್ ಹೇಳ್ತೀರಿ ಸರ್? ನಾವು ಯಡಿಯೂರಪ್ಪನವ್ರು ತಪ್ಪು ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಈ ಗಣೆ ಹಗರಣದಲ್ಲಿ ಯಡಿಯೂರಪ್ಪನವರು ಈ ತರ ಅನ್ಯಾಯ ಮಾಡಿಲ್ಲ. ಅವ್ರು ಗೆದ್ದು ಬರ್ಲಿ ಅಂತ ನಿಮ್ಮ ಒಂದು ಆಶಯ. ಓಕೆ, ನಾವು ಸದಾನಂದ ಗೌಡರು ಸಿಎಂ ಅವರೇ, ಮಂಗಳೂರವರು. ಆದ್ರೆ ಒಂದು ರೀತಿಯಲ್ಲಿ ಒಂದು ಉತ್ತಮ ಇದಂತ ಹೇಳ್ಬೋದು. ಯಾಕಂದ್ರೆ ಅವರು ತಪ್ಪು ಮಾಡಿದ್ದಾರೆ, ಯಾರಿಗೆ ಜನರಿಗೆ ಗೊತ್ತಾಗ್ಬೇಕು ಏನಂತ. ಅವರು ಮುಂದಿನ ಚುನಾವಣೆಗೆ ಹೋಗ್ತಾ ಇರುವಾಗ ಇವರು ಸರಿ ಮಾಡಿದಾರೋ ಇಲ್ಲೋ ಏನಂತ ಜನರಿಗೆ ಗೊತ್ತಾಗ್ಬೇಕು. ಆರೋಪ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು, ಇವಾಗ ಏನಂತ ಗೊತ್ತಾಗ್ಬೇಕು ಜನತೆಗೆ. ಅಂದ್ರೆ ನೀವು ಹೇಳೋ ಪ್ರಕಾರ ತನಿಖೆಯಿಂದ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು. ಇಲ್ಲೊಬ್ಬರು ಹಿರಿಯರಿದ್ದಾರೆ, ಬನ್ನಿ ಸರ್. ಸರ್, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಯಡಿಯೂರಪ್ಪನವರ ವಿರುದ್ಧವಾಗಿ. ಏನಂತಂದ್ರೆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಓರ್ವ ಹಿರಿಯ ನಾಗರಿಕನಾಗಿ ಏನ್ ಹೇಳ್ತೀರಿ ಸರ್? ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಗ್ಯಾರಂಟಿ ಆಗೇ ಆಗುತ್ತೆ, ತಪ್ಪೇನಿಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಹೌದು. ಓಕೆ, ಯೂತ್ ಪೀಪಲ್, ವಾಟ್ ಯು ಸೇ? ಯಡಿಯೂರಪ್ಪನವರು ತಪ್ಪು ಮಾಡಿದಾರಿಲ್ಲ. ಎಲ್ಲಿಯವರು ನೀವು? ಮಂಡ್ಯದಿಂದ ಬಂದಿದ್ದೀವಿ. ಮಂಡ್ಯದಿಂದ. ಓಕೆ. ಯಡಿಯೂರಪ್ಪನವರು ಮಾಡಿದಾರೆ, ತಪ್ಪು ಇಲ್ಲ ಅಂತಲ್ಲ. ಅದು ಸಿಬಿಐ ಹೇಳೋ ಪ್ರಕಾರ ಸಿಬಿಐಯಿಂದ ತನಿಖೆ ಆಗ್ಬೇಕು. ಅಂದ್ರೆ ಪೂರ್ಣ ಪ್ರಮಾಣದ ತನಿಖೆ ಆಗ್ಬೇಕು. ಅಂದ್ರೆ ನಿಮ್ಮ ಒಟ್ಟಾರೆ ಹೇಳಿಕೆ ಅಂತಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ತನಿಖೆ ಅಂತೂ ಆಗ್ಲಿ ಅನ್ನುವಂಥದ್ದು. ಒಬ್ಬರ ಮೇಲೆ ತನಿಖೆ ಆಗೋದು ಸರಿ ಸೂಕ್ತವಾದ ಕ್ರಮ ಅಲ್ಲ ಇದು. ಪ್ರತಿಯೊಬ್ಬರು ಹಿಂದಿನಿಂದ ಏನ್ ನಡ್ಕೊಂಡು ಬಂದಿದೆ ಅವರೆಲ್ಲರ ಮೇಲೂ ಸೂಕ್ತವಾಗಿ ಈಗೇನು ಯಡಿಯೂರಪ್ಪನವ್ರ ಮೇಲೆ ಒಂದು ತನಿಖೆಯನ್ನ, ಎಲ್ಲರ ಮೇಲೆ ಯಾರ್ಯಾರ ಮೇಲೆ ಆರೋಪಗಳಿದಾವೆ ಪ್ರತಿಯೊಬ್ಬರನ್ನು ಹೊರಗೆ ಎಳೆದ್ಬಿಟ್ಟು ಅವರ ಮೇಲೆ ಯಾರು ಇದರಲ್ಲಿ ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗಬೇಕಂದ್ರೆ ಎಲ್ಲರನ್ನೂ ತನಿಖೆಗೆ ಎಳಿಬೇಕು. ಎಲ್ಲಿಯವರು ಸರ್ ನೀವು? ನಾವು ಇಲ್ಲೇ ಬೆಂಗಳೂರಲ್ಲಿ ಇವರು ಹೇಳೋ ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ. ಬಸವರಾಜ್ ಹೇಳೋ ಪ್ರಕಾರ ಏನಂತಂದ್ರೆ ರಾಜಕಾರಣಿಗಳೆಲ್ಲರೂ ಕೂಡ ಈ ರೀತಿ ಅಕ್ರಮಗಳನ್ನ ಮಾಡಿದ್ದಾರೆ. ಕೇವಲ ಯಡಿಯೂರಪ್ಪನವರು ಮಾತ್ರ ಅಲ್ಲ, ಅವರೆಲ್ಲರ ಬಗ್ಗೆ ಕೂಡ ತನಿಖೆ ಆಗಬೇಕು, ಅವರೆಲ್ಲರಿಗೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿಲ್ವಾ ಹೊರಗೆ ಬರಲಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಕಿರಣ್, ಈ ಕಡೆ ಸಾಕಷ್ಟು ಜನರು ಇದ್ದಾರೆ, ಯುವಕರಿದ್ದಾರೆ. ಹೇಳಿ, ಯಡಿಯೂರಪ್ಪನವರ ಮೇಲೆ ಈಗ ಸಿಬಿಐ ತನಿಖೆ ವಹಿಸಿರುವಂತದ್ದು ಏನ್ ನಿಮ್ಮ ಅಭಿಪ್ರಾಯ? ಈ ಒಂದು ತನಿಖೆ ಆದೇಶ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ ಯಾವ ತರ ಅವರ ಅಪರಾಧ ನಿರಪರಾಧಿ ಅನ್ನೋದನ್ನ. ಬಟ್ ಈ ಒಂದು ಆದೇಶ ಹೊರಬಿದ್ದ ನಂತರ ಗೊತ್ತಾಗ್ತಾ ಇದೆ ಯಾವ ಅವರು ಅಪರಾಧಿನ ನಿರಪರಾಧಿ ಅಂತ ಹೇಳ್ಬಿಟ್ಟು. ಆದೇಶ ಮಾಡಿರೋದಂತೂ ಒಂದ್ ರೀತಿ ಕರೆಕ್ಟ್ ಆಗಿದೆ. ಯಾಕಂತಂದ್ರೆ ಅವರು ಭ್ರಷ್ಟಾಚಾರ ವಿರುದ್ಧ ಹೋರಾಡದಂತವ್ರು, ಭ್ರಷ್ಟಾಚಾರ ವಿರುದ್ಧ ಅವರೇ ತಲೆ ಎತ್ತದಂತವ್ರು. ಆಮೇಲೆ ಅವರು ನಾಳೆ ಈ ಒಂದು ಆದೇಶ ಬಂದ್ಮೇಲೆ ಬಹುಶಃ ನಿರಪರಾಧಿ ಅಂತ ಹೇಳ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಹಾಗೆ ಇಲ್ಲಿ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ, ನೋಡಬಹುದು. ಹಾಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಇದ್ದಾರೆ. ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಈಗ ಯಡಿಯೂರಪ್ಪನವರ ಮೇಲೆ ಈಗ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ವಹಿಸಿರುವಂತದ್ದು ಏನ್ ಹೇಳ್ತೀರಿ? ಸರ್, ಕೇವಲ ಒಬ್ಬ ವ್ಯಕ್ತಿಯನ್ನು ಉದ್ದೇಶವಾಗಿಟ್ಟುಕೊಂಡು ಈ ಒಂದು ತನಿಖೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಅನೇಕ ಭ್ರಷ್ಟ ಸಚಿವರು ಕೂಡ ಇದ್ದಾರೆ. ಉದಾಹರಣೆಯಾಗಿ ಹೇಳಬೇಕು, ಸನ್ಮಾನ್ಯ ಲೋಕಾಯುಕ್ತ ವೆಂಕಟಚಲ ಅವರು ಯಡಿಯೂರಪ್ಪ ವಿರುದ್ಧ ಒಂದು ಗಣಿಗಾರಿಕೆಯಲ್ಲಿ ಹಗರಣ ತನಿಖೆ ಮಾಡಿಸಿದ್ರು. ತನಿಖೆ ಪೂರ್ಣವಾಗಿಲ್ಲ. 2001ರಿಂದ 2012ವರೆಗೆ ತನಿಖೆ ಹೇಳಿದ್ರು.
ಕೇವಲ ಸಾಮಾನ್ಯ ಲೋಕಾಯುಕ್ತ ಅವರು ವೆಂಕಟೇಶ್ವರ ಅವರು ಮಾಡಿದ್ದು 2004ರಿಂದ 2011ವರೆಗೆ. ಯಾಕಂದ್ರೆ ಧರ್ಮ್ ಸಿಂಗ್ ಅವರು ಹಾಕ್ಬಿಟ್ರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಕ್ಬಿಟ್ರು, SM ಕೃಷ್ಣನ್ ಹಾಕ್ಬಿಟ್ರು. ಕೇವಲ ಒಬ್ಬ ವ್ಯಕ್ತಿ, ಒಂದು ಪಕ್ಷ, ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹಗರಣ ತನಿಖೆ ಮಾಡ್ತಿದ್ದಾರೆ. ನೀವು ಹೇಳುವಂತದ್ದು ಎಲ್ಲಾ ಪಕ್ಷದವರು, ಯಾವುದೇ ಪಕ್ಷದಲ್ಲಿರಲಿ ಭ್ರಷ್ಟರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಪ್ರಥಮವಾಗಿ ಮುಖ್ಯಮಂತ್ರಿ KS ರೆಡ್ಡಿ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲಾ ಮುಖ್ಯಮಂತ್ರಿ ಭ್ರಷ್ಟರೇ, ಎಲ್ಲರೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಯಾವ ನಿಷ್ಠಾವಂತ ಮುಖ್ಯಮಂತ್ರಿ ಇಲ್ಲ. ಜನರಿಗೆ ಏನ್ ಬೇಕು ಅಂದ್ ಕೊಡ್ತಾ ಇಲ್ಲ, ಲೂಟಿ ಮಾಡ್ತಾ ಇದಾರೆ. ಇನ್ನು ಸ್ವಲ್ಪ ನಮ್ಮ ಬೆಂಗಳೂರನ್ನೇ ಮಾರುವಂತ ಪರಿಸ್ಥಿತಿ ಬರ್ತದೆ. ಈಗ ಯಡಿಯೂರಪ್ಪನವ್ರ ಮೇಲೆ ಈಗ ಸಿಬಿಐ ತನಿಖೆ ವಹಿಸಿದ್ದಾರೆ. ನೀವು ಹೇಳೋದೇನು, ಬೇರೆ ಪಕ್ಷದಲ್ಲಿರುವಂತಹ ಭ್ರಷ್ಟರನ್ನು ಕೂಡ ಎಲ್ಲರೂ ಭ್ರಷ್ಟರೇ. ಯಾಕೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಭ್ರಷ್ಟರೇ ಅನ್ಬೇಡಿ. ಯಾಕಂದ್ರೆ ರಾಜಕಾರಣಗಳಲ್ಲೂ ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬರಾದ್ರೂ ಒಳ್ಳೆಯವರು ಇರ್ತಾರೆ. ಎಲ್ಲರೂ ಭ್ರಷ್ಟರು ಅನ್ನೋದಕ್ಕಿಂತ ಯಾರು ಭ್ರಷ್ಟರಿದ್ದಾರೆ ಅವ್ರನ್ನ ಶಿಕ್ಷೆಗೊಳಪಡಿಸಿ. ಪ್ರಶ್ನೆ ಮಾಡೋದು ಒಂದೇ, ಸನ್ಮಾನ್ಯ ಧರ್ಮ್ ಸಿಂಗ್ ಅವ್ರನ್ನ ಹಾಕ್ಬಿಟ್ರು, ಕುಮಾರಸ್ವಾಮಿ ಅವ್ರನ್ನ ಹಾಕ್ಬಿಟ್ರು. ಫಸ್ಟ್ ಗಣಿಗಾರಿಕೆ ಹಗರಣದಲ್ಲಿ ಸ್ಟಾರ್ಟ್ ಆಗಿದ್ದೇ ಅವರಿಂದ. ಇತ್ತೀಚೆಗೆ ದಕ್ಷಿಣ ಭಾರತ ಪ್ರಥಮ ಬಾರಿ ಬಿಜೆಪಿ ಮಾಡ್ತಾರೆ ಹೊತ್ತು ವ್ಯಕ್ತಿ ಒಂದು ಪಕ್ಷವನ್ನು ಕೇವಲ ಗಣಿಗಾರಿಕೆಯನ್ನು ತನಿಖೆ ಮಾಡ್ತಿಲ್ಲ. ಅನೇಕ ಹಗರಣಗಳಲ್ಲಿ ಎಲ್ಲ ಪಕ್ಷ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಸಾಕಷ್ಟು ತಿಳುವಳಿಕೆಯಿಂದ ಮಾತನಾಡಿದ್ರು. ಅಂದ್ರೆ ಸಾಕಷ್ಟು ಭ್ರಷ್ಟರಿದ್ದಾರೆ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಭ್ರಷ್ಟರಿದ್ದಾರೆ. ಅವ್ರನ್ನೂ ಕೂಡ ಬಿಡಬೇಡಿ, ಎಲ್ಲರೂ ಕೂಡ ಯಾರೇ ಭ್ರಷ್ಟಾಚಾರ ಮಾಡಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ದಾರೆ. ಸರ್, ಇವತ್ತು ಯಡಿಯೂರಪ್ಪನವರ ಮೇಲೆ ಈಗ ಸಿಬಿಐ ತನಿಖೆಗೆ ವಹಿಸಿರುವಂತದ್ದು ಅಕ್ರಮ ಗಣಿಗಾರಿಕೆ ವಿಚಾರ, ಏನ್ ಹೇಳ್ತೀರಿ? ಅದು ಕೂಲಂಕಷವಾಗಿ ತನಿಖೆ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಅದು ಯಾರು ಕಳ್ಳರು ಯಾರು ಸುಳ್ಳರು ಅಂತ ಕಂಡಿಡಿಯೋಕೆ ಸರ್ಕಾರ ಕಂಡಿಡಿದು ಅವ್ರಿಗೆ ಸರಿಯಾದ ಶಿಕ್ಷೆ ಅಂತ ಕೊಡ್ಲಿ ಅವ್ರಿಗೆ. ಹಾಗೆ ಇನ್ನೊಬ್ರು ಯಜಮಾನರಿದ್ದಾರೆ. ಸರ್, ನೀವೇನ್ ಹೇಳ್ತೀರಿ? ಈಗ ಯಡಿಯೂರಪ್ಪನವ್ರ ಮೇಲೆ ಸಿಬಿಐ ತನಿಖೆಗೆ ಕ್ಲೀನ್ ಆಗಿ ಹೊರಗಡೆ ಬರ್ತಾರೆ. ಯಾಕಂದ್ರೆ ಈ ತನಿಖೆ ನಡೀಲಿ, ತನಿಖೆ ಅಂತ ಭ್ರಷ್ಟರು ಏನಿಲ್ಲ. ಇವ್ರಿಗೆ ಸುಮ್ನೆ ಮೇಲೆ ನಿಲ್ಸಿದ್ದಾರೆ, ಇವ್ರು ಇಂಥದ್ ಮಾಡಿದಾರೆ ಅಂತದ್ ಮಾಡಿದಾರೆ. ಪ್ರಕಾರ ಇವರು ಭ್ರಷ್ಟರು ಇಲ್ಲ, ಇವ್ರು ಕ್ಲೀನ್ ಆಗಿ ಹೊರಗಡೆ ಬರ್ತಾರೆ. ಇದು ಜನ ನೋಡ್ತಾರೆ, ಮತ್ತೆ ಇವ್ರಿಗೆ ಆಯ್ಕೆ ಮಾಡೇ ಮಾಡ್ತಾರೆ. ಯಡಿಯೂರಪ್ಪನವರು ಸಂಪೂರ್ಣ ಮುಕ್ತರಾಗಿ ಹೊರಗೆ ಬರ್ತಾರೆ ಅನ್ನೋ ವ್ಯಕ್ತಪಡ್ತಾ ಇದ್ದಾರೆ. ಇನ್ನೊಬ್ರು ಇದ್ದಾರೆ ಇಲ್ಲಿ. ಸರ್, ನೀವು ಬಂದ್ಬಿಡ್ತಾರೆ ಹಂಗೇನು ಇಲ್ಲಿ? ನೀವು ಯಾವ ಕಡೆ? ನೀವು ಎಲ್ಲಿಂದ? ಬೀದರ್. ಹೇಳಿ, ಏನು ವಿಚಾರ? ನಮ್ಮ ವಿಚಾರ ಏನಿಲ್ಲ, ಆಲ್ರೆಡಿ ಅವ್ರು ಬಂದೇ ಬಿಡ್ತಾರೆ ಅಂತ ಒಂದು ಭರವಸೆ ಇದೆ. ಇವತ್ತು ಬಂದ್ಬಿಡ್ತಾರೆ ಅಂತಂದ್ರೆ ಆಲ್ರೆಡಿ ಅವ್ರು ಸುಪ್ರೀಂ ಕೋರ್ಟ್ ನಲ್ಲಿ ಆಲ್ರೆಡಿ ಇವತ್ತು ಏನಾಗಿದೆ ಅದು ಒಂದು ಫೈಸ್ಲೆ ಆಗಿಬಿಟ್ಟದೆ, ಅವ್ರು ಬಂದ್ಬಿಡ್ತಾರೆ, ನಮ್ ಭರವಸೆ ಇದೆ ಅಷ್ಟೇ. ತುಂಬಾ ಸಂತೋಷ. ಹಾಗೆ ಸರ್, ಸರ್ ಏನಿಲ್ಲ, ಎಲ್ಲಾ ಪಕ್ಷದಲ್ಲೂ ಇದೆ, ಎಲ್ಲಾ ಪಕ್ಷದಲ್ಲೂ 60% ಇದ್ದಾರೆ. ಯಾವ ಇದ್ರೆ ಒಂದು ಮೇನ್ ಆಗುತ್ತೆ. ಇದನ್ನ ತನಿಖೆ ಮಾಡಿದ್ದಾರೆ, ಎಲ್ಲಾರ ಪಕ್ಷದಲ್ಲೂ ತನಿಖೆ ಮಾಡ್ಲಿ. ಎಲ್ಲಾರು ಕಳ್ಳರು ಸಿಕ್ಕಾಗ್ತದೆ, ಎಲ್ಲ ಅಧಿಕಾರಿಗಳಿಂದಲೂ ಸಿಕ್ಕಾಕೊಬೇಕು. ಇದು ಒಬ್ಬರಿಗೆ ಅಂತ ಏನು ಇದೆಲ್ಲ, ಯಡಿಯೂರಪ್ಪ ಅವ್ರು ಒಬ್ಬರೇ ಅಲ್ಲ, ಎಲ್ಲರಲ್ಲೂ ಸಿಕ್ಕಾಕೊಬೇಕು. ಎಲ್ಲ ಪಕ್ಷದಲ್ಲೂ ಮುಂದೆ ಪಾಠ, ಇದೊಂದು ಪಾಠದ ಮುಖ್ಯ. ಎಲ್ಲಾ ಶಾಸಕರಿಗೂ ಸಚಿವರಿಗೂ, ಎಲ್ಲಾ ಪಕ್ಷದಲ್ಲಿರುವಂತಹ ಶಾಸಕರಿಗೂ ಸಚಿವರಿಗೂ ಇದೊಂದು ಪಾಠ ಅನ್ನುವಂತ ಮಾತನ್ನ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ನಿಜ, ಆ ಪಾಠವನ್ನು ಅವ್ರು ಕಲಿತಾರ ಅನ್ನೋದು ಬಹಳ ಮುಖ್ಯ. ಸರ್, ನೀವೇನ್ ಹೇಳ್ತೀರಿ? ನಾವು ಹೇಳ್ಬೇಕಾದಂತದ್ದು ಹೇಳ್ಬೇಕು ಅಂತ ಅಂದ್ರೆ ಎಲ್ಲಾ ಪ್ರಮುಖವಾದ ಎಲ್ಲಾ ರಾಜಕೀಯ ಪಕ್ಷ ಏನಿದೆಯೋ ಪ್ರತಿಯೊಂದರಲ್ಲೂ ಭ್ರಷ್ಟರಿದ್ದಾರೆ. ಇಂಥ ಒಂದು ಭ್ರಷ್ಟಾಚಾರ ನಡಿಬೇಕು, ಇದನ್ನ ಕಡಿವಾಣ ಆಗ್ಬೇಕು ಅಂದ್ರೆ ಸೂಕ್ತ ತನಿಖೆ ಆಗ್ಬೇಕು, ಇದ್ ಮಾಡಬೇಕು. ಯಾವುದೇ ಒಂದು ಇದನ್ನ ನಾವು ಪರಾಮರ್ಶಿಸಿ ನಾವು ನೋಡ್ಬೇಕು ಅಂತ ಹೇಳೋ ಮಾತನ್ನ ನಾನು ಇಷ್ಟಪಡ್ತೀನಿ. ಪರಾಮರ್ಶಿಸಿ ನೋಡ್ಬೇಕು ಅನ್ನೋ ಮಾತು ಹೇಳ್ತಿದ್ರಿ. ಪರಾಮರ್ಶಿಸಲಿ, ತನಿಖೆ ನಡೆಸಲಿ ಅಂತಾನೆ ಸಿಬಿಐ ಕೊಟ್ಟಿದ್ದಾರೆ. ಈಗ ಅವ್ರೇನ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಓಕೆ ವೀರೇಂದ್ರ, ಸಾಕಷ್ಟು ಮಾತಾಡಿಸಿದ್ರೆ. ಈಗ ಒಂದು ಬ್ರೇಕ್ ತಗೊಳ್ಳುವಂತ ಸಮಯ. ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಎಲ್ಲರ ಒಂದು ಪ್ರತಿಕ್ರಿಯೆ ಏನು, ಒಂದು ಸಿಬಿಐ ಎನ್ಕ್ವೈರಿ ಆಗಿದ್ರ ಬಗ್ಗೆ ಅನ್ನೋಂಥದ್ದು. ವೀರೇಂದ್ರ, ಯಾವ ರೀತಿಯ ಪ್ರತಿಕ್ರಿಯೆ? ಖಂಡಿತವಾಗಿಯೂ ಜನರ ನಿಜಕ್ಕೂ ಕೂಡ ನಾನು ನಿಜಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ ಜಯಪ್ರಕಾಶ್. ನೀವು ಇಲ್ಲಿಗೆ ಬಂದಾಗ ಜನ ಇಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ, ಇಷ್ಟರ ಮಟ್ಟಿಗೆ ಮುಂದೆ ಬಂದು ಹೇಳ್ತಾರೆ, ಎಲ್ಲ ಹೇಳ್ತಿದ್ದಾರೆ. ಯಾವುದೇ ಪಕ್ಷದಲ್ಲಿ ಭ್ರಷ್ಟರಿರಲಿ, ಅವ್ರ ಮೇಲೆ ತನಿಖೆ ಆಗಲಿ, ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಈ ಜನರ ಇಷ್ಟರ ಮಟ್ಟಿಗೆ ಭಾಗವಹಿಸಿದ್ದಾರೆ, ಅದನ್ನ ನಾವು ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ಹಾಗಾಗಿ ನಾವು ಜೊತೆಗೆ ಒಂದು ಬ್ರೇಕ್ ತಗೊಳ್ಳೋಣ. ಖಂಡಿತ ಈಗ ಒಂದು ಬ್ರೇಕ್.